ಹೆಲ್ದಿ ಆ್ಯಂಡ್ ಟೇಸ್ಟಿ ಕರೇಲಾ ಫ್ರೈ. ನಿಮಗೆ ಹಾಗಲಕಾಯಿ ತಿನ್ನೋಕೆ ಇಷ್ಟ ಇಲ್ಲ? ಇದು ರೆಸಿಪಿ ನೀವು ಮಾಡ್ಕೊಂಡು ತಿಂದ್ರಿ ಅಂದ್ರೆ ನಿಮಗೆ ಹಾಗಲಕಾಯಿ ಭಾಳ ಇಷ್ಟ ಆಗ್ತೈತಿ. ಸೊ ಲಾಸ್ಟ್ವರೆಗೂ ನೋಡಿ. ಇದು ಹಾಗಲಕಾಯಿ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡ್ತೈತಿ ಮತ್ತು ಇಮ್ಯುನಿಟಿ ಕೊಡ್ತೈತಿ. ಇದ್ರೊಳಗೂ ವಿಟಮಿನ್ ಎ, ಸಿ, ಫೈಬರ್ ಮತ್ತು ಮಿನರಲ್ಸ್ ಇದೆ. ಸೊ ಇದು ನೀವು ಮೇಲಿನಷ್ಟೇ ತೆಗಿಬೇಕು. ಫುಲ್ ಕೆಳಗೆ ಈ ಥರ ಹತ್ತಿ ಅಲ್ಲ, ಜಸ್ಟ್ ಇದು ಮೇಲಿನ ಶಾರ್ಪ್ ಕಾಣ್ತಾ ಇದೆಯಲ್ಲ ಅದು ಇಷ್ಟ ತೆಗಿಬೇಕು. ನೋಡ್ತಿರ್ಬೋದು ಈಗ ನೀವು. ಈ ಥರ ನಾನು ಫುಲ್ ಕ್ಲೀನ್ ಮಾಡಲಿಲ್ಲ, ಜಸ್ಟ್ ಮೇಲಿಂದಷ್ಟೇ ಮಾಡೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇದ್ರೊಳಗೆ ನಾನು ಎರಡೆರಡು ಪಾರ್ಟ್ ಡಿವೈಡ್ ಮಾಡ್ಕೊಳತ್ತೀನಿ. ಈಗ ನೋಡ್ಬೋದು ತೆಗೆದೆ. ಈ ಥರ ಚುಚ್ಚಿ, ಇದು ಒಳಗಿನ ಸ್ವಲ್ಪ ಕಾಯಿ ಬಿರುಸಿರ್ತೈತಲ್ಲ ಬೀಜ, ಸೊ ಹಾಗಾಗಿ ತೆಗಿತಾ ಇರೋದು. ಎಳಿಕಿದ್ರೆ ಬಿಡ್ಬೋದು ನೋಡಿ. ಯಾರಿಗೆಲ್ಲ ಇದು ಕರೆಯಲ್ಲ ಇಷ್ಟ ಇಲ್ಲ, ಬಿಟ್ರಗಾಡ್ ಇಷ್ಟ ಇಲ್ಲಲ್ಲ, ಸೊ ಅವ್ರು ಡೆಫಿನೆಟ್ಲಿ ಇದೊಂದು ಸಲ ರೆಸಿಪಿ ಟ್ರೈ ಮಾಡಲೇಬೇಕು. ನಮ್ಮ ಮನೆಯೊಳಗೆ ಭಾಳ ಇಷ್ಟ ಇದೆ ಎಲ್ಲರಿಗೆ ರೆಸಿಪಿ. ನಾನು ಮಾಡಿದೆ ಅಂದ್ರೆ ಆಯಿತು, ಒನ್ ಟೈಮಿಗೆ ಖಾಲಿ ಆಗಿಬಿಡ್ತೈತದ. ನೋಡ್ತಿರ್ಬೋದು ನಾ ಎಷ್ಟು ಕ್ಲೀನಾಗಿ ತೆಗಿತಾ ಇದ್ದೀನಂತ ಒಳಗಿಂದು. ತುಂಬ ಈಸಿ ರೆಸಿಪಿ. ಸ್ಲೈಸ್ ಮಾಡೋಣ ಸಣ್ಣದಾಗಿ. ಜಾಸ್ತಿ ದಪ್ಪ ಬೇಡ, ಜಾಸ್ತಿ ಸಣ್ಣ ಬೇಡ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್. ನೋಡ್ಬೋದು ನಾ ಎಷ್ಟು ಚೆನ್ನಾಗಿ ಕಟ್ ಮಾಡತ್ತೀನಂತ. ನೋಡ್ಬೋದು ಸೈಜ್. ಸೊ ಇದು ನೀರೊಳಗೆ ನಾನು ಸ್ವಲ್ಪ ಸಾಲ್ಟ್ ಹಾಕೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕೀನಿ. ಇದೆಲ್ಲ ಕಟ್ ಮಾಡಿದಂಥ ಕರೆಲ್ಲ ಇದ್ರೊಳಗೆ ಹಾಕೋಣ. ನಾನು ಎಲ್ಲ ಕರೆಲ್ಲ ಸ್ಲೈಸ್ ಮಾಡೀನಿ. ಹಾಕಿ ಉಪ್ಪಿನ ನೀರಲ್ಲಿ ಒಂದು 15 ನಿಮಿಷನೂ ನೆನೆ ಇಡಬೇಕಿದ್ದ. ಒಂದು 15 ನಿಮಿಷ ಆದರೂ ಬಿಡಬೇಕಿದ್ದ ಹಾಗೆ. ಈಗ ನಾನು ಟೈಮ್ ಇಟ್ಟೀನಿ. ಮೇನ್ ಹುರ್ಕೊಳ್ಳೋದ ಗೇಮ್ ಐತಿ ಇದ್ರೊಳಗೆ. ಈಗ ನೀವು ಎಷ್ಟು ನೀಟಾಗಿ ಹುರ್ಕೊತೀರಿ ಅಷ್ಟು ಟೇಸ್ಟ್ ಬರ್ತೈತಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಂದು 2 ಮಿನಿಟ್ಸ್ ಆದರೂ ನಾನು ಟೈಮಿಯನ್ನು ಕಾಯಿಸ್ಕೊಂಡೀನಿ. ಇದು ನೀರೊಳಗೆ ನೆನ್ನಿಟ್ಟಿದ್ದಿಲ್ಲ ಒಂದು 15 ನಿಮಿಷ. ಈಗ ಅದ್ರ ಟೈಮಿ ಮೇಲೆ ಹಾಕೊಳ್ಳೋಣ. ನೀರು ಹಾಕಬಾರ್ದು, ಜಸ್ಟ್ ಕರೆಲ್ಲ ಅಷ್ಟೇ ಆಗ್ಬೇಕು. 1 ನಿಮಿಷ ಆದ್ರೂ ಹಿಂಗೆ ಬಿಡ್ಬೇಕು, ಯಾಕಂದ್ರೆ ಒಂದು ಸ್ವಲ್ಪ ಅದೆಲ್ಲ ನೀರು ಇರ್ತೈತಲ್ಲ, ಅದು ನೀರು ಫುಲ್ ಸೋಕ್ ಆಗತ್ತನ್ನ ಇದಿಷ್ಟೇ ಬಿಡೋಣ. ಈಗ ನೀವು ನೋಡ್ಬೋದು ನೀರು ಫುಲ್ ಸೋಕ್ ಆಗೈತಿ. ಈಗ ಫುಲ್ ನೀರು ಅನ್ನೋದ್ರಲ್ಲಿ ಏನೂ ಅಂಶ ಉಳಿದಿದ್ದಿಲ್ಲ. ಈಗ ನಾನು ಏನು ಮಾಡ್ತೀನಿ,
1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಫ್ರೈ ಭಾಳ ತನಕ ಮಾಡ್ಬೇಕು ನೀವು. ಸ್ವಲ್ಪ ಟೈಮ್ ಹಿಡಿತೈತಿ ಫ್ರೈ ಮಾಡ್ಲಿಕ್ಕೆ, ಬಟ್ ಟೇಸ್ಟ್ ಭಾಳ ಇರ್ತೈತಿ ಇದು. ಮತ್ತು ಈ ಥರ ಮತ್ತು ಸ್ಪ್ರೆಡ್ ಮಾಡಬೇಕು. ಒಂದು ಸ್ವಲ್ಪ ನೀವು ಫ್ರೈ ಮಾಡಿ ಮತ್ತು ಈ ಥರ ಸ್ಪ್ರೆಡ್ ಮಾಡಬೇಕು ಯಾವತ್ತು. ಮತ್ತು ಸ್ಪ್ರೆಡ್ ಮಾಡತ್ತೀನಿ. ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡ್ಬೋದು ನೀವು ಫಸ್ಟಿಂದಕ್ಕಿಂತ ಈಗ ಹ್ಯಾಂಗೆ ಕಲರ್ ಬಂದೈತಂತ. ಫಸ್ಟ್ ಹೇಗಿತ್ತು ಈಗ ಹೇಗಿದೆ ನೋಡಿ. ಈಗ ನಾನು ಫ್ಲೇಮನ್ನು ಸ್ವಲ್ಪ ಸಣ್ಣ ಮಾಡೀನಿ. ಸೊ ಈಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸಾಲ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿ. ಟರ್ಮರಿಕ್ ಹಾಕ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಏನು ಬೇಡ. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪನೇ. ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಸೊ ಇದು ಡಿಶ್ ರೆಡಿ ಇದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಫೈನಲಿ ರೆಡಿ ಇದೆ ನಮ್ಮ ಕರೇಲ ಫ್ರೈ. ನೋಡ್ಬೋದು ನೀವು ಎಷ್ಟು ಟೇಸ್ಟಿಯಾಗಿದೆ ಅಂತ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಳಿ. ಯಾರಿಗೆಲ್ಲ ಕರೇಲ ಇಷ್ಟ ಇಲ್ಲಲ್ಲ, ಯಾರಿಗೆಲ್ಲ ಬಿಟ್ರಗಾಡ್ ಇಷ್ಟ ಇರಲ್ಲ, ಸೊ ಅದು ನೀವು ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಇದು ರೆಸಿಪಿ ನೀವು ತಿಂದಾದ್ಮೇಲೆ ನೀವೇ ಇಷ್ಟಪಡ್ತೀರಿ. ಮತ್ತು ಇದು ಹೆಲ್ತಿಗೂ ತುಂಬ ಒಳ್ಳೆಯದಿದೆ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.